ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋ ನಾನ್ ವೆಜಿಟೇರಿಯನ್ ತಿನ್ನೋರು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಏನಕ್ಕಂದರೆ ಇವತ್ತು ಮಾಡಿ ತೋರಿಸ್ತಾ ಇರೋದು ಚಿಕನ್ ದಮ್ ಬಿರಿಯಾನಿ. ಇದು ನಮ್ಮ ಅಮ್ಮದು ಸ್ಪೆಷಲ್ ರೆಸಿಪಿ, ನಂದು ಫೇವ್ರೆಟ್ ಡಿಶ್ ಇದು. ಸೊ ಅದಕ್ಕೆ ನಿಮಗೆ ಇವತ್ತು ಇದನ್ನು ಶೇರ್ ಮಾಡೋಣ ಅಂತಿದ್ದೀನಿ. ಈ ವಿಡಿಯೋ ಫುಲ್ಲು ನೋಡಿ, ಖಂಡಿತ ನೀವು ಇಷ್ಟಪಡ್ತೀರಾ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ದೊಡ್ಡ ಪ್ಯಾನ್ ಇಟ್ಕೊಂಡು ಅದರಲ್ಲಿ 100 ml ಆಫ್ ಆಯಿಲು, ಅದ್ರ ಜೊತೆಗೆ ಗೀ ಒಂದು 100 ml. ಸೊ ಎರಡು ಈಕ್ವಲ್ ಪ್ರಪೋರ್ಷನ್ ಅಷ್ಟು ತೊಗೊಬೇಕಾಗುತ್ತೆ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಬಿರಿಯಾನಿ ಗರಂ ಮಸಾಲ ಸ್ಪೈಸಸ್ಸು ಏನೇನಿದೆಯೋ ಅದೆಲ್ಲ ಹಾಕ್ಕೊತಾ ಇದ್ದೀವಿ. ಸೊ ಇದು ಸ್ವಲ್ಪ ಚೆನ್ನಾಗೆ ಚಟ್ಪಟ ಆಗಬೇಕು. ನಂತರ 4 ದೊಡ್ಡ ಸೈಜ್ ಈರುಳ್ಳಿ ಉದ್ದುದ್ದ ಹೆಚ್ಕೊಂಡಿರೋದು, ಇದು ಸ್ವಲ್ಪ ಫ್ರೈ ಆಗಬೇಕು. ಯಾಕಂದರೆ ಆನಿಯನ್ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನಂತರ ನೋಡಿ, ಗ್ರೀನ್ ಚಿಲ್ಲೀಸ್ ಒಂದು 6 ಉದ್ದುದ್ದ ಕಟ್ ಮಾಡ್ಕೊಂಡಿರೋದು, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ 4 ಟೇಬಲ್ ಸ್ಪೂನ್ ಅಷ್ಟು. ಇವತ್ತು 1 kg ಚಿಕನ್ ತೊಗೊಂಡಿರೋದು, ಸೊ ಅದಕ್ಕೆ ತಗ್ದಂಗೆ ಮಸಾಲ ಹಾಕ್ಕೊಬೇಕಾಗುತ್ತೆ. ಈಗ ಪುದೀನ ಸ್ವಲ್ಪ, ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಕೊತ್ತಂಬರಿ ಸ್ವಲ್ಪ, ಇದು ಎರಡು ಇವಾಗ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಿದ ತಕ್ಷಣ ಇವತ್ತು ನಾವು 1 kg ಚಿಕನ್ನು ತೊಗೊಂಡಿದ್ದೀವಿ. ಆ ಚಿಕನ್ನ ಅರಿಶಿಣದ ಪುಡಿ ಹಾಕಿ ಕ್ಲೀನ್ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಳ್ಳಿ. ಸೊ ಈಗ ಮೊಸರು ಒಂದು 250 ml ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ, ಅದು ಫುಲ್ ಹಾಕ್ಕೊತಾ ಇದ್ದೀವಿ. ಅಮ್ಮಗೆಲ್ಲ ಕೈಯಲ್ಲಿ ಮೆಷರ್ ಮಾಡಿ ಅಭ್ಯಾಸ, ಸೊ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕತ್ತಾಗಿ ಬರ್ತಾಯಿದೆ ಇವಾಗನೇ ಅರೋಮಾ. ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲಿ ಎಲ್ಲ. ಈಗ ಕಲ್ಲುಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಹಾಕ್ಕೊಬೇಕು. ನೋಡಿ, ಇವಾಗೆಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗೆ ಕುಕ್ ಆಗ್ತಾಯಿದೆ. ಇದು ಒಂದು 2 ರಿಂದ 3 ನಿಮಿಷ ಹಾಗೆ ಕುಕ್ ಆಗಲಿ. ಇವಾಗ ನೋಡಿ, ಇದು ಒಂದು 2 to 3 ಮಿನಿಟ್ಸ್ ಆಗಿದೆ. ಇವಾಗ ನೀರು ಇಟ್ಕೊಳ್ಳೋಣ. ಇವತ್ತು 1 kg ಚಿಕನ್ ಆ್ಯಂಡ್ 1 kg ರೈಸ್ ತೊಗೊಂಡಿರೋದು, ಅದಕ್ಕೆ ಒಂದು 4.25 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ಯಾಕಂದರೆ ದಮ್ ಆಗ್ತಾ ಇರೋದು ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಇದು ಇವಾಗ ನೀರು ಚೆನ್ನಾಗಿ ಕುದಿಲಿ. ಅದ್ರ ಜೊತೆಗೆ ಚಿಕನ್ನು ಸ್ವಲ್ಪ ಬೇಯಬೇಕಾಗುತ್ತೆ. ಸೊ ಈಗ ನೋಡಿ, ಚೆನ್ನಾಗಿ ನೀರು ಕುದೀತಿದೆ. ಇದು ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ಇವಾಗ ಅಕ್ಕಿ ಹಾಕ್ಕೊಬೇಕು, ರೈಸ್ ಹಾಕ್ಕೊಬೇಕು. ಇವತ್ತು ಬಿರಿಯಾನಿಗೆ ಯೂಸ್ ಮಾಡ್ತಾ ಇರೋದು ಜೀರಾ ಸಂಬಾ ರೈಸು. ಜೀರಾ ಸಂಬಾ ರೈಸ್ ಆಲ್ರೆಡಿ 20 ಮಿನಿಟ್ಸ್ ಸೋಕ್ ಮಾಡಿದೆ. ಆ್ಯಂಡ್ ನೀವು ಜೀರಾ ಸಂಬಾ ರೈಸಲ್ಲಿ ಬಿರಿಯಾನಿ ಮಾಡಿದ್ರೆ ಅಷ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವತ್ತು ಜೀರಾ ಸಂಬಾ ರೈಸ್ ಯೂಸ್ ಮಾಡ್ತಾ ಇರೋದು. ಈಗ ನಿಂಬೆಹಣ್ಣು, ಲೆಮನ್ನು ಒಂದು ಅರ್ಧ ಸ್ಕ್ವೀಸ್ ಮಾಡ್ಕೊಳ್ಳೋಣ, ನಿಂಬೆಹಣ್ಣು ಜ್ಯೂಸು. ಈಗ ಲೆಮನ್ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಇದು 50% ರೈಸ್ ಇವಾಗ ಕುಕ್ ಆಗಬೇಕು. ನಂತರ ದಮ್ ಹಾಕಿದಾಗ ಒಂದು 50% ಕುಕ್ ಆಗಬೇಕು. ಇವಾಗ ಇದು ಕುಕ್ ಆಗಲಿ. ನೆಕ್ಸ್ಟು ಅದ್ರ ಪಕ್ಕದಲ್ಲೇ ನಾವು ಒಂದು ಇದರಲ್ಲಿ ಪಾತ್ರೆಯಲ್ಲಿ ಬಿಸಿ ನೀರನ್ನ ಕುದಿಸೋಕ್ಕಿಕ್ಕೋಣ. ನಾವು ಇವತ್ತು ದಮ್ ಹಾಕ್ತಾ ಇರೋದು ಈ ರೀತಿನಲ್ಲೇ. ಸೊ ಸಪ್ರೇಟಾಗಿ ನೀವೇನು ಮಾಡಬೇಕು, ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನೀರು, ನಾರ್ಮಲ್ ವಾಟರ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಯಾಕಂದರೆ ನಾವು ಇದರಲ್ಲೇ ದಮ್ ಹಾಕ್ತಾ ಇರೋದು. ನೋಡಿ, ಇವಾಗ 50% ರೈಸ್ ಕುಕ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಕಡೆ ಏನು ಮಾಡಬೇಕು, ಪ್ರೀ ಹೀಟ್ ಮಾಡೋಕ್ಕೆ ದೋಸೆ ತವ ಇಟ್ಟಿದ್ದೀವಿ. ಅದ್ರ ಮೇಲೆ ನೀವು ಆ 50% ಕುಕ್ ಆಗಿದೆಯಲ್ಲ ಬಿರಿಯಾನಿ ರೈಸು, ಅದನ್ನು ಇಟ್ಬಿಟ್ಟು ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ನೋಡಿ. ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ನೀರು ಕುದೀತಿದೆಯಲ್ಲ, ಆಲ್ರೆಡಿ ನಾವು ನಾರ್ಮಲ್ ವಾಟರ್ ಕುದಿಯೋಕ್ಕೆ ಇಟ್ಟಿದ್ವಲ್ಲ, ಅದನ್ನು ಇದ್ರ ಮೇಲೆ ಇಕ್ಬೇಕಾಗುತ್ತೆ. ಸೊ ಇವಾಗ ಏನಾಗುತ್ತೆ, ನಿಮಗೆ ಕೆಳಗೆ ತವಾಯಿಂದನೂ ಈಕ್ವಲ್ಲಾಗೆ ನಿಮಗೆ ಹೀಟ್ ಸ್ಪ್ರೆಡ್ ಆಗುತ್ತೆ, ಮೇಲೆಯಿಂದನೂ ಹೀಟು ಸ್ಪ್ರೆಡ್ ಆಗುತ್ತೆ. 2 ಸೈಡು ಈಕ್ವಲಾಗಿ ಕುಕ್ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ ಆ ಚಪಾತಿ ಹಿಟ್ಟನ್ನ ಸುತ್ತ ಹಾಕಿ ಆ ಥರ ದಮ್ ಹಾಕ್ತಾರೆ. ಸೊ ಇದು ಈಸಿ ಮೆಥಡು, ನಾವು ಇದನ್ನೇ ಫಾಲೋ ಮಾಡೋದು. ಆ್ಯಂಡ್ ತುಂಬ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಇವಾಗ ನೀವು ಕಂಪ್ಲೀಟಾಗಿ ಸ್ಲೋ ಫ್ಲೇಮಲ್ಲಿ 5 ಮಿನಿಟ್ಸು ದಮ್ ಹಂಗೆ ಬಿಟ್ಬಿಡಿ. ಮೇಲೆ ಏನು ನೀವು ಲಿಡ್ ಹಾಕಿ ಕ್ಲೋಸ್ ಮಾಡಬೇಕಂತ ಇಲ್ಲ, ಯಾಕಂದ್ರೆ ನೀರು ಆಲ್ರೆಡಿ ಕುದೀತಾ ಇರೋ ನೀರು. ಸೊ ಕೆಳಗೆ ನಿಮ್ಗೆ ಈಕ್ವಲ್ಲಾಗೆ ಹೀಟ್ ಸ್ಪ್ರೆಡ್ ಆಗಿ ಆ ತವಾಯಿಂದನೂ ನಿಮಗೆ ಹೀಟ್ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಮೇಲೆ ಕುದೀತಾ ಇರೋ ನೀರಿಂದ ಈಕ್ವಲಾಗಿ ಕುಕ್ ಆಗುತ್ತೆ. ಇದು ಕುಕ್ ಆಗಲಿ. ಸೊ ಇವಾಗ ದಮ್ ತೆಗ್ದಿದ್ದೀವಿ ಫ್ರೆಂಡ್ಸ್. ಒಂದ್ಸಲಿ ರೈಸ್ ಕುಕ್ ಆಗಿದೆ ಅಂತ ಚೆಕ್ ಮಾಡ್ಕೊಂಬಿಡೋಣ.
ಪರ್ಫೆಕ್ಟಾಗಿ ಕುಕ್ ಆಗಿದೆ. ಅರೋಮಂತೂ ಸಕ್ಕತ್ತಾಗಿ ಬರ್ತಾಯಿದೆ. ನೀವು ಬೇಕಾದರೆ ಫೈನಲ್ಲಾಗಿ ಇದ್ರ ಮೇಲೆ ತುಪ್ಪ ಮತ್ತು ಲೆಮನ್ ಜ್ಯೂಸ್ ಇನ್ನೂ ಸ್ವಲ್ಪ ಹಾಕ್ಕೊಬೋದು. ಸೊ ಅಷ್ಟೇ ಫ್ರೆಂಡ್ಸ್, ಇವಾಗ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಎಷ್ಟು ಈಸಿಯಾಗಿ ಮಾಡೋದು ತೋರಿಸ್ಕೊಟ್ವಿ. ಖಂಡಿತ ಇದನ್ನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಫೀಡ್ಬ್ಯಾಕ್ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿತ್ತು ಆ್ಯಂಡ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಇನ್ನೂ ನೀವೇನು ಸಬ್ಸ್ಕ್ರೈಬ್ ಮಾಡ್ತಾರೆ ಚಾನಲ್ ನೋಡ್ತಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ನಾನು ಏನೇ ವೀಡಿಯೋ ಹಾಕಿರೋ ನೋಟಿಫಿಕೇಶನ್ ಬರುತ್ತೆ. ಸೊ ಇದೇ ಥರ ಕಂಟಿನ್ಯೂ ಸಪೋರ್ಟ್ ಕೊಡ್ತೀರಾ ಅನ್ಕೊತೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬಾಯ್.